ಈಶ್ವರಪ್ಪನವರು ಬರೀ ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಸರ್. 4 ದಿವಸದಿಂದಲೂ ನಿಮ್ಮ ಹೆಸರು ಕೂಡ ತಗೊಳ್ತಾರೆ. ಸಿ ಟಿ ರವಿ ಅವ್ರಿಗೂ ಅನ್ಯಾಯ ಆಗಿದೆ. ಸಿ ಟಿ ರವಿ ಅವರು ಒಕ್ಕಲಿಗರ ನಾಯಕರು, ಅವ್ರನ್ನೂ ರಾಜ್ಯಾಧ್ಯಕ್ಷರು ಮಾಡ್ಬೋದಾಗಿತ್ತು ಅನ್ನೋದು ಪದೇ ಪದೇ ಹೇಳ್ತಾ ಇದ್ದಾರೆ ಸರ್. ಇದು ಯಾವುದು ಚರ್ಚೆ ಮಾಡುವ ಸಮಯ ಇದಲ್ಲ. ನಾನಂತೂ ಪಕ್ಷದ ಕಟ್ಟ ಕಾರ್ಯಕರ್ತ. 88-89ರಲ್ಲಿ ಭಾರತೀಯ ಜನತಾ ಪಾರ್ಟಿನ ನಾನು ಆರಿಸ್ಕೊಂಡಾಗ ನಮ್ಮ ಮನೆಯಲ್ಲೂ ನಾನು ಒಬ್ಬಂಟಿ, ನಮ್ಮ ಊರಿನಲ್ಲೂ ನಾನು ಒಬ್ಬಂಟಿ. ಬೂತ್ ಅಧ್ಯಕ್ಷ ಸ್ಥಾನ ನನಗೆ ಮೊದಲು ಸಿಕ್ಕಿದ ಜವಾಬ್ದಾರಿ. ಒಂದೊಂದೇ ಮೆಟ್ಲು ಹತ್ತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರೆಗೂ ಹತ್ತಿದ್ದೇನೆ. ನನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ಬಿ ಜೆ ಪಿ ಮಾತ್ರ. ಪಕ್ಷಕ್ಕೆ ಬಲ ಕೊಡುವಂತೆ ಕೆಲಸ ಮಾಡೋದು ನನ್ನ ಕೆಲಸ. ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ. ಇನ್ನು ಯಾವುದೇ ಸಂದರ್ಭ ಇದು ವೈಯಕ್ತಿಕ ಹಿತಾಸಕ್ತಿಯನ್ನು ಮೀರಿದ ಚುನಾವಣೆ. ಇದು ರಾಷ್ಟ್ರದ ಹಿತಾಸಕ್ತಿಯ ಬಗ್ಗೆ ಆಲೋಚನೆ ಮಾಡಬೇಕಾದ ಚುನಾವಣೆ. ಹಾಗಾಗಿ ನಾವು ಈಗ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡ್ತೀವಿ, ಮೋದಿ ಮತ್ತೊಮ್ಮೆ. ಸರ್, ಈಶ್ವರಪ್ಪನವರು ಪದೇ ಪದೇ ನಿಮ್ಮ ಹೆಸರು ಹೇಳ್ತಾ ಇರುವಂಥದ್ದು ಸರ್, ಎಲ್ಲೋ ಒಂದು ಕಡೆ ಬೇರೆ ಸಂದೇಶ ಹೋಗ್ತಾ ಇಲ್ಲ ಸರ್. ಅವರು ಹಿರಿಯರಿದ್ದಾರೆ. ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ 3 ಬಾರಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಕೆಲಸ ಮಾಡಿದರು, ಉಪಮುಖ್ಯಮಂತ್ರಿಯಾಗಿದ್ದರು. ಮತ್ತು ಅವರು ಮತ್ತು ಯಡಿಯೂರಪ್ಪನವರ ಒಡನಾಟ 4 ದಶಕಗಳಿಗೂ ಹೆಚ್ಚಿನ ಒಡನಾಟ. ಯಡಿಯೂರಪ್ಪನವರು ಈಶ್ವರಪ್ಪನವರು ಇಬ್ಬರೂ ಶಿವಮೊಗ್ಗದವರೇ. ಹಾಗೆ ಈಶ್ವರಪ್ಪನವ್ರ ಬಗ್ಗೆ ಏನಾದರೂ ಮಾತಾಡೋದಿದ್ದರೆ, ನಿರ್ಣಯ ತೆಗೆದುಕೊಳ್ಳೋದಿದ್ದರೆ, ನನಗೆ ತಿಳಿದಿರೋ ಮಟ್ಟಿಗೆ ಅವರಿಬ್ಬರು ಕೂಡ ಒಂದು ಕಾಲದಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿಯೂ ಕೂಡ ಇದ್ದರು ಅಂತ ನನಗೆ ಮಾಹಿತಿ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸೂಕ್ತ ರೀತಿಯಲ್ಲಿ ಅವರೇನು ಮಾತಾಡಬೇಕು, ನಿರ್ಣಯ ತೆಗೆದುಕೊಳ್ಬೇಕು, ತಗೊಳ್ತಾರೆ. ಸರ್, ಈಶ್ವರಪ್ಪನವರು ಬರೀ ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಸರ್. 4 ದಿವಸದಿಂದಲೂ ನಿಮ್ಮ ಹೆಸರು ಕೂಡ ತಗೊಳ್ತಾರೆ. ಸಿ ಟಿ ರವಿ ಅವ್ರಿಗೂ ಅನ್ಯಾಯ ಆಗಿದೆ. ಸಿ ಟಿ ರವಿ ಅವರು ಒಕ್ಕಲಿಗರ ನಾಯಕರು, ಅವ್ರನ್ನೂ ರಾಜ್ಯಾಧ್ಯಕ್ಷರು ಮಾಡ್ಬೋದಾಗಿತ್ತು ಅನ್ನೋದು ಪದೇ ಪದೇ ಹೇಳ್ತಾ ಇದ್ದಾರೆ ಸರ್. ಇದು ಯಾವುದು ಚರ್ಚೆ ಮಾಡುವ ಸಮಯ ಇದಲ್ಲ. ನಾನಂತೂ ಪಕ್ಷದ ಕಟ್ಟ ಕಾರ್ಯಕರ್ತ. 88-89ರಲ್ಲಿ ಭಾರತೀಯ ಜನತಾ ಪಾರ್ಟಿನ ನಾನು ಆರಿಸ್ಕೊಂಡಾಗ ನಮ್ಮ ಮನೆಯಲ್ಲೂ ನಾನು ಒಬ್ಬಂಟಿ, ನಮ್ಮ ಊರಿನಲ್ಲೂ ನಾನು ಒಬ್ಬಂಟಿ. ಬೂತ್ ಅಧ್ಯಕ್ಷ ಸ್ಥಾನ ನನಗೆ ಮೊದಲು ಸಿಕ್ಕಿದ ಜವಾಬ್ದಾರಿ. ಒಂದೊಂದೇ ಮೆಟ್ಲು ಹತ್ತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರೆಗೂ ಹತ್ತಿದ್ದೇನೆ. ನನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ಬಿ ಜೆ ಪಿ ಮಾತ್ರ. ಪಕ್ಷಕ್ಕೆ ಬಲ ಕೊಡುವಂತೆ ಕೆಲಸ ಮಾಡೋದು ನನ್ನ ಕೆಲಸ. ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ. ಇನ್ನು ಯಾವುದೇ ಸಂದರ್ಭ ಇದು ವೈಯಕ್ತಿಕ ಹಿತಾಸಕ್ತಿಯನ್ನು ಮೀರಿದ ಚುನಾವಣೆ. ಇದು ರಾಷ್ಟ್ರದ ಹಿತಾಸಕ್ತಿಯ ಬಗ್ಗೆ ಆಲೋಚನೆ ಮಾಡಬೇಕಾದ ಚುನಾವಣೆ. ಹಾಗಾಗಿ ನಾವು ಈಗ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡ್ತೀವಿ, ಮೋದಿ ಮತ್ತೊಮ್ಮೆ. ಸರ್, ಈಶ್ವರಪ್ಪನವರು ಪದೇ ಪದೇ ನಿಮ್ಮ ಹೆಸರು ಹೇಳ್ತಾ ಇರುವಂಥದ್ದು ಸರ್, ಎಲ್ಲೋ ಒಂದು ಕಡೆ ಬೇರೆ ಸಂದೇಶ ಹೋಗ್ತಾ ಇಲ್ಲ ಸರ್. ಅವರು ಹಿರಿಯರಿದ್ದಾರೆ. ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ 3 ಬಾರಿ ಕೆಲಸ ಮಾಡಿದರು, ಉಪಮುಖ್ಯಮಂತ್ರಿಯಾಗಿದ್ದರು. ಮತ್ತು ಅವರು ಮತ್ತು ಯಡಿಯೂರಪ್ಪನವರ ಒಡನಾಟ 4 ದಶಕಗಳಿಗೂ ಹೆಚ್ಚಿನ ಒಡನಾಟ. ಯಡಿಯೂರಪ್ಪನವರು ಈಶ್ವರಪ್ಪನವರು ಇಬ್ಬರೂ ಶಿವಮೊಗ್ಗದವರೇ. ಹಾಗೆ ಈಶ್ವರಪ್ಪನವ್ರ ಬಗ್ಗೆ ಏನಾದರೂ ಮಾತಾಡೋದಿದ್ದರೆ, ನಿರ್ಣಯ ತೆಗೆದುಕೊಳ್ಳೋದಿದ್ದರೆ, ನನಗೆ ತಿಳಿದಿರೋ ಮಟ್ಟಿಗೆ ಅವರಿಬ್ಬರು ಕೂಡ ಒಂದು ಕಾಲದಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿಯೂ ಕೂಡ ಇದ್ದರು ಅಂತ ನನಗೆ ಮಾಹಿತಿ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸೂಕ್ತ ರೀತಿಯಲ್ಲಿ ಅವರೇನು ಮಾತಾಡಬೇಕು, ನಿರ್ಣಯ ತೆಗೆದುಕೊಳ್ಬೇಕು, ತಗೊಳ್ತಾರೆ.